ನಂದು ಹೊಸ ಒನ್ ಪ್ಲಸ್ ಸರಿ ಅಂತ ಏನಿದು? Core leaders, alla team leaders. Manoj, my name is Manoj. My name is Manoj from IIM. I'm Anatha. I'm Lalita. Okay. Pawan from IIM. Good, okay. I will introduce myself. I am Lokesh from CSA. Good. So now ಸೊ ಗೈಸ್ ಆಫ್ಟರ್ ಆರ್ ಇಂಟ್ರೊಡಕ್ಷನ್ ಸೆಷನ್ ಅವ್ರು ನಮಗೆ ಕೇಳಿದ್ರು ಯಾಕೆ ಎನ್ ಎಸ್ ಎಸ್ಸಿಗೆ ಜಾಯ್ನ್ ಆದ್ರಿ ಆ್ಯಂಡ್ ವಾಟ್ ಮೇಡ್ ಯು ಟು ಜಾಯ್ನ್ ಎನ್ ಎಸ್ ಎಸ್ ಅಂತ. ಎವ್ರಿಬಡಿ ವರ್ ಗಿವಿಂಗ್ ದೇರ್ ಓನ್ ಒಪಿನಿಯನ್ಸ್ ರಿಗಾರ್ಡಿಂಗ್ ದಿಸ್. ನನ್ನ ಫ್ರೆಂಡ್ಸ್ ಎಲ್ಲ ಜ್ಯೂಸ್ ಮಾಡೋದು ಅದಕ್ಕೆ ನಾನು It's like, yeah, louder. there will be a satisfaction in life, right? When we do something, it makes you feel light. So that freedom I got here. That's why I chose it. Yeah, I will tell the same reason next year. Yeah. Everybody, pay attention there. ಇವೆ ಟೀಮು ಬುಕ್ಸ್ ನ ಎಲ್ಲಿಸಿರ್ತಾವಲ್ಲ ಖಾಲಿ ಪೇಜಸ್ ಹರಿತೀರಾ. ಇವೆ ಟೀಮ್ಸ್ ಅದನ್ನ ಅರೇಂಜ್ ಮಾಡ್ತೀರಾ. ಕೌಂಟ್ ಮಾಡ್ತೀರಾ. 100 ಪೇಜಸ್ ಇರಬೇಕು ಒಂದು ಬುಕ್ ಅಲ್ಲಿ. ಇವೆ ಟೀಮ್ಸ್ ಅದನ್ನ ಅರೇಂಜ್ ಮಾಡ್ಬಿಟ್ಟು ಪಿನ್ ಮಾಡ್ತೀರಾ. ಲಾಸ್ಟ್ ಡೇ ಟೀಮ್ಸ್ ಪ್ಲಾಸ್ಟರ್ ಮಾಡ್ತೀರಾ. ಗೊತ್ತಾಯ್ತಾ? ಪಿನ್ ಮಾಡ್ಬಿಟ್ಟು ಸೋರ್ಟ್ ಮಾಡಿ ಡೆಮೋ ಮಾಡ್ತೀರಾ. And listen, please don't make mistakes, okay? Don't make mistakes. Each book should have only 100 pages, guys. Not less than that, not more than that. Okay, please make sure that. ಪೇಪರ್ ಮೇಲೆ ಸೊ ದಿಸ್ ಇಸ್ ಬುಕ್ಸ್. ಓಕೆ, ಇದರಿಂದ ನಾವು ಬುಕ್ಸ್ ಮಾಡೋದಲ್ಲ. ಸೊ ಇದರಲ್ಲಿ ಮಿಕ್ಕಿರೋ ಪೇಜಸ್ನೆಲ್ಲ ಸೇರಿ ವಿ ಆರ್ ಡೂಯಿಂಗ್ ಅ ಬುಕ್ ಆ್ಯಂಡ್ ದೆನ್ ವಿಲ್ ಗಿವ್ ಇಟ್ ಟು ದ ಪುವರ್ ಪೀಪಲ್. ಸೊ ಗೈಸ್ ನಮಗೆ ಅಸೈನ್ ಮಾಡಿ ಟಾಸ್ಕ್ ಬಂದುಬಿಟ್ಟು ಟೇರ್ ಮಾಡಿರೋ ಪೇಜಸ್ನ 100 ಪೇಜಸ್ ಅಂತ ಕೌಂಟ್ ಮಾಡಿ ಬುಕ್ಲೆಟ್ ಥರ ಮಾಡಿ ಕೊಡೋದಕ್ಕೆ. ಗೈಸ್ ನಿಜವಾಗ್ಲೂ ಹೇಳ್ತೀನಿ 100 ಪೇಜಸ್ನ ಎಣಿಸೋದು ತುಂಬಾ ಕಷ್ಟ ಆಯಿತು ನಮಗೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಒಬ್ಬರೊಬ್ಬರು 10 ಪೇಜಸ್ ಥರ ಕೌಂಟ್ ಮಾಡಿ ಒಬ್ಬರು ಕಲೆಕ್ಟ್ ಮಾಡೋದು. ಸೊ ದ್ಯಾಟ್ ಆಗ ಬೇಗ 10 ಪೇಜಸ್ ಕೌಂಟ್ ಮಾಡೋದು ಈಸಿ ಇರುತ್ತಲ್ವ ಅಂತ. ಬಟ್ ಈ ಟ್ರಿಕ್ ಮಾತ್ರ ತುಂಬ ಈಸಿ ಆಯಿತು, ನಮಗಂತೂ ತುಂಬ ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ಬಿಟ್ವೀನ್ ನಮಗೆ ಬೋರ್ ಆಗಬಾರ್ದು ಅಂತ ಗೇಮ್ಸ್ ಎಲ್ಲ ಆಡಿಸಿದ್ರು ಗೈಸ್. your cousins or your parents, brother, whatever. ಓಕೆ, ವಾಯ್ಸ್ ಸ್ಟಾರ್ಟ್ ಕರಲ್ಲ, ವಾಯ್ಸು ಹುಡುಗಿರಿಗೆ ಇಷ್ಟ ಅಲ್ಲ. ಉದ್ದ ಕಾಣ್ತಿರಲ್ಲ ಅದು. ಹಾಂ, time's up. Yeah.
ಹಾಂ It's okay, jumping is correct. Down. It's all jumping. Down. ಸೊ ಗೈಸ್ ಆಫ್ಟರ್ ಆಲ್ ದ ಗೇಮ್ಸ್ ನಾವು ಮತ್ತೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ದಿಸ್ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಿಕಾಸ್ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ವಿ ಮತ್ತು ಬೇಗ ಕೆಲಸ ಮಾಡಿದ್ವಿ. Lunch break. 1:30 ಎಲ್ಲರೂ assemble ಆಗಲೇಬೇಕು. We will be taking attendance and we are going to schools. So school assign ಮಾಡ್ತೀವಿ 1:30 ಇಂದ 12:30 ಒಳಗಡೆ. Sorry 2:30 ಒಳಗಡೆ. 2 ಒಳಗಡೆ. So 2:30 ಅಷ್ಟು ಒಳಗಡೆ ನಾವು ಸ್ಕೂಲ್ಸ್ ರೀಚ್ ಆಗಿ ನಾವು ಟೀಚಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ಓಕೆ. ಏನಿದು ಸಾಯಿಸ್ತಿದೆಯಾ ಇಲ್ಲ ಮಂಗಲ್ಯಂ ತಂತು ನಾನೇನು ಗೈಸ್ ಇವರು ಲೆಸ್ಬಿಯನ್ಸ್ ಥರ ಆಡ್ತಾರೆ. ಓ ನಮ್ಮ ಬಟಾಣಿ ಸೊ ಗೈಸ್ ಇವಾಗ ನಾವು ಬುಕ್ಸ್ ಕಂಪ್ಲೀಟ್ ಮಾಡಿದ್ರಿ ಯಾರು ಬುಕ್ಸ್ ಕಂಪ್ಲೀಟ್ ಮಾಡಿದ್ದಾಯ್ತು ಬಿಲ್ಗೋ ಎಲ್ಲಿದೆ ಬುಕ್ಸ್ ಸ್ವಲ್ಪ ತೋರಿಸು ನಾವು ಹೇಗೆ ಮಾಡಿದ್ವಿ ಅಂತ. ಓ ಇಲ್ಲಿ ಸ್ಟ್ಯಾಪ್ಲಿಂಗ್ ಪ್ರಾಸೆಸ್ ಸೆಲೋಟೇಪ್ ಪ್ರಾಸೆಸ್ ಇಲ್ಲೇ ತಾನೆ. ಸೊ ಫೈನಲ್ ಔಟ್ಪುಟ್ ಇಸ್ ಲೈಕ್ ದಿಸ್ ಗೈಸ್. ಡೆಡಿಕೇಶನ್ ಮಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ, ಮಿಕ್ಸ್ ಮಾಡಿದ್ರೆ 50. ಏನಕ್ಕೆ ಸೂಸೈಡ್ ಮಾಡ್ಕೊಳ್ತಾರೆ. ಹಾಲಿಡೇಸ್ ನಮಗೆ ರಜಾ ಬೇಕು. NSS ಕೊಡ್ಬೇಕಾ? NSS ಅವ್ರಿಗೆ ಇನ್ 1 ವಾರ ನಮಗೆ ರಜಾ. ಏಕೆ ಸಿಕ್ ಲೀವ್. ಇವತ್ತು ಕೆಲಸ ಮಾಡಿದ್ಕೆ ದೀಕ್ಷಕ ಕೇಳಿಸ್ಕೋಬೇಕಿದೆ. ನಾವು ಸ್ಮಾರ್ಟ್ ವರ್ಕ್ ಮಾಡಿದ್ದೀವಿ, ನಮಗೆ ಡಿಮ್ಯಾಂಡ್ ಜಾಸ್ತಿ. ಇವಾಗ ನಾವು ಊಟ ಮಾಡೋಕೆ ಹೋಗ್ತಾ ಇರೋದಾ? ನಿಜವಾಗ್ಲೂ ಕ್ಯಾಂಟೀನಲ್ಲಿ ಏನಾದರೂ ಇರುತ್ತಾ? ಅಲ್ಲೂ ಅಣ್ಣ ಅಲ್ಲಿ ಗೇಟ್ ಓಕೆ ಅಲ್ಲಿ ನಾನ್ ವೆಜ್ ಏನು ಮರಿ ಕೊಟ್ಟಿರೋದೇ 1 hour, ಅದ್ರಲ್ಲಿ ನೀನು ಬಾಕ ಗರ್ಲ್ಸ್ ಬೇಗ ಬನ್ನಿ ಗರ್ಲ್ಸ್ ಪ್ಲೀಸ್. ಏನು ಹೊರಗಡೆ ಒಂದು ಇದೆ ತಾನೆ 5 ರೂಪಾಯಿಗೆ ಕಾಫಿ ಟೀ ಅಂತ. ಗುರು 5 ರೂಪಾಯಿಗೆ ಕಾಫಿ ಚೀನಾ ಚೆನ್ನಾಗಿದೆ ಅಂತೆ. ಬರೀ ಬಾ ಬರೀ ನಮ್ಗೆ ಬಂದಲ್ಲ ಕಂಡಿಲ್ಲ. we are going to ಸೀಟ್ ಬೆಲ್ಟ್ ಹಾಕಕ್ಕೆ ಹೇಳಿ ಅಣ್ಣ. ಸ್ನೇಹ ಸೀಟ್ ಬೆಲ್ಟ್ ಹಾಕಿ ರಮ್ಯಾ. ರಮ್ಯಾ ಸೀಟ್ ಬೆಲ್ಟ್ ಹಾಕು. ಕಿವಿಗೆ ಹಾಕೊಳ್ಳೋದಲ್ಲ ಫಸ್ಟು ಬಾಡಿಗೆ ಹಾಕ. we are going to ಸ್ನೇಹ ಜೀವಿ. ಪೊಲೀಸರು ಹಾಕ್ತಾರೆ ಅವ್ರಿಗೆ ಫೈನ್. ಹ್ಯಾವ್ ಟು ವೇರ್. ಹಾ ಇಲ್ಲ ನೀನು 500 ರೂಪಾಯಿ ಕೊಟ್ರೆ ಅವ್ರೇನು ಚಲೋ ತಲೆ ಕೆಡ್ಸ್ಕೊಳಲ್ಲ. ಓಪ್ we came to ಸ್ನೇಹ ಜೀವಿ. ಹಿರಿ ಪರೀಕ್ಷಿತ್ ಸ್ನೇಹ ಜೀವಿಗೆ ಬಂದಿದ್ದೀವಲ್ವ. ಸ್ನೇಹ ಜೀವಿ ಗೌಡರಾಗ ಫಸ್ಟ್ ಟೈಮ್ ಕ್ಯಾಸ್ಟ್
ಸಾರಿ ಪಕ್ಕದಲ್ಲಿ MRP ಇದೆ ನೋಡಿ ನಿಮ್ಮದು. ವಿಡಿಯೋನು ಮಾಡಿಲ್ಲ. ವಿ ಹ್ಯಾವ್ ಟೇಕನ್ ಎಗ್ ರೈಸ್, ಎಗ್ ಮಸಾಲ. ಲೆಟ್ಸ್ ಈಟ್. ಸೊ ಗೈಸ್ ಇವಾಗ ಊಟ ಆಯಿತು. ನಮಗೆ 1:30ಗೆ ಬರೋದಕ್ಕೆ ಹೇಳಿದ್ದು. ಈ ನನ್ನ ಮಕ್ಕಳು ಮಾಡಿದ್ರಿಂದ ವಿ ಆರ್ ಗೋಯಿಂಗ್ ಅಟ್ 2:50. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ತುಂಬ ಲೇಟ್ ಆಗಿದೆ ನಂಗೆ ಗೊತ್ತು. ಅಂದಿ ಥರ ಪ್ಲೇಟ್ ಗೈಸ್ ಫುಲ್ ಸುಸ್ತಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ. ಬ್ಲೂ ನಂದು ಹೊಸ ಒನ್ ಪ್ಲೇಸ್ ಸರಿ ಅಂತ ಪನ್ನೀರ್ ನೀರು ಹಾಕೊಂಡು ಕುಡಿ. ಪ್ಲೀಸ್ ಗೋ ಗೈಸ್, ಗೋ ಸ್ವಾತಿ ಪ್ಲೀಸ್. ರಮ್ಯಾ ಪ್ಲೀಸ್. ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆದು ತೋರ್ಸಯ್ಯ. ಅವ್ರು ಉಸಿರೇ ಬಿಟ್ಬಿಡ್ತಾರೆ ಇವಾಗ. 7th ಫ್ಲೋರ್ ಗೈಸ್, ಯಾರು ಇಲ್ಲ. ನಾನ್ ಸ್ಟಾಪ್ ನಡೀತಾ ಹತ್ತುತ್ತರ ಮೇಲೆ ಹೋಗ್ತಾ ಆಗುತ್ತೆ. ಪರಿ ಜೈ ಅದಕ್ಕೆ ನೋಡ್ತಾರೆ. ಪ್ರೆಸೆಂಟ್ ಸ್ಪೀಕ್ ಅಂತೆ. ಸ್ಟಾಪ್ ಇಟ್. ಆಟ ಆಡ. ಯಾಕೆ ಜೀವನ ಯಾಕೆ ಅಂತ ನಂತರ ನನ್ನ ಮೇಲೆ ಬಾರ ಬಿಟ್ರು. ವೆಲ್ಕಮ್ ಟು ದ 7ನೇ ಗೈಸ್. ಸೊ ಎಲ್ಲರೂ ಅಲ್ಲೇ ಇದ್ದಾರೆ. ವಿ ನೀಡ್ ಟು ಗೋ ದೇರ್. ಆ್ಯಕ್ಚುಲಿ ಅವರು 1:30ಗೆ ಬರೋಕ್ಕೆ ಹೇಳಿದರು. ನಾವು ಹೋಗ್ತಾ ಇರೋದು 2 o'clockಗೆ. 2:15 2:11. ಈ ಹುಡುಗಿನಲ್ಲಿ ಲೇಟ್ ಮಾಡಿದ್ದು ಗೈಸ್. ಬನ್ನಿ ಹೋಗೋಣ. ವಿ ಗಾಟ್ ಅನದರ್ ವರ್ಕ್. ಇವಾಗ ನಾವೇನೋ ಸ್ಕೂಲ್ ಅಂದ್ಕೊಂಡ್ವಿ, ಬಟ್ ಅದೇ ಸ್ಕೂಲ್ ಮಕ್ಕಳಿಗೆ ವಿ ಹ್ಯಾವ್ ಟು ಟೀಚ್ ದಮ್ ಬೇಸಿಕ್ ಕಂಪ್ಯೂಟರ್ ಇದೆ ಅಲ್ಲ. ಸೊ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ESB. ಏನಿದು ಈ ಥರ ಇದೆ? ಓ ಮೈ ಗಾಡ್. ಸೊ ವಿ ಆರ್ ಗೋಯಿಂಗ್ ಟು ESB. ಎಷ್ಟು 4 ಅಂದರೆ 2 + 2 4. ಇದೆಲ್ಲ ಫಸ್ಟ್ ಇಯರ್ ಇಲ್ಲ ಇಲ್ಲ ಇಲ್ಲ, ಥರ್ಡ್ ಇಯರ್. ಹಾಂ, ನೀವು ಸೇಮ್ ಕ್ರಿಯೇಟಿವಿಟಿ ಗೊತ್ತು ನಮ್ಗೆ. ದೀಕ್ಷಾಕ ಅವ್ರು ದೊಡ್ಡವರು. ದೀಕ್ಷಾಕ ಇದು ನೋಡಬೇಕು ನಿನಗಿದೆ. ಅದ್ಭುತವೂ ಎಂದು ನಡೆಯುತ್ತೆ. ಸೊ ವಿ ಆರ್ ಗೋಯಿಂಗ್ ಟು 402 ಅಲ್ಲ, 414. ಗೈಸ್ ನೋಡಿ ಗೈಸ್, ಬೇಗ ಬೇಗ. ಓ ಇವಾಗೇನು ನಿಮಗೆ ಮ್ಯೂಸಿಕ್ ಹಾಕ್ಬೇಕಾ? ಟನ್ ಟನ್. ಹಾಂ, ಮತ್ತೆ ಡಿಲೀಟ್ ಮಾಡ್ತೀರಲ್ಲ ಕಳ್ಸೋದ್ಮೇಲೆ. ಸೊ 402 ಎಲ್ಲಿ ಗೈಸ್? ಅಲ್ಲಿ Okay, child development class for those people. ಎಲ್ಲಿದೆ? ಇದು ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟು. ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ ಸೇರಬೇಕು ಅಂತಿದ್ರು. ಆ್ಯಕ್ಚುಲಿ ಗೈಸ್ ಈ ಡಿಪಾರ್ಟ್ಮೆಂಟಲ್ಲಿ ಇರಬೇಕಾದವಳು ಕೆಳಗಡೆ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಅಯ್ಯೋ ಇಲ್ಲ ಇದ್ದಾರಲ್ಲ.
ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಹಾಯ್ ಹಾಯ್. ಆಯ್ ನಮ್ಮ ಲೀಡರ್ ಇಲ್ಲೇ ಇದ್ದಾರೆ. ಆಯಿತು. ಸೊ ಗೈಸ್ ನಾವು ಏನು ಸ್ಕಿಲ್ ಲ್ಯಾಬ್ಗೆ ಅಂತ ಹೋದ್ವಿ, ಅಲ್ಲಿ ಆಲ್ರೆಡಿ ತುಂಬ ಜನ ಇದ್ದರು ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಿದ್ರು. ಸೊ ಅದಾದಮೇಲೆ ವಿ ವರ್ ಅಸೈನ್ ಟು ಡೂ ದಿಸ್ ವರ್ಕ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೌಂಟಿಂಗ್ ಪೇಪರ್ಸ್ಗಿಂತ ದಿಸ್ ವಾಸ್ ವೆರಿ ಈಸಿ ಅಂದ್ಕೊಳ್ಳಿ. ಇವಾಗಂತೂ ನಾವು ಫುಲ್ ಮಜಾ ಮಾಡಿದ್ರಿ. ರಾಕೆಟ್ ಎಲ್ಲ ಮಾಡ್ತಾ, ರಾಕೆಟ್ ಎಸ್ಕೋತಾ ಎಲ್ಲನೂ. ಇದರಿಂದ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ನೂ ಕೂಡ ಮಾಡ್ಕೋಬೋದು ಆ್ಯಂಡ್ ಒಂದು ಒಳ್ಳೆ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಡ್ ಮಾಡ್ದಂಗಿರುತ್ತೆ. ಅಸೈನ್ ಮಾಡಿದ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಮನೆಗೆ. ಯಾರ್ಯಾರನ್ನ ಹಾಕೊಂಡು ಓಡಾಡ್ತಿದ್ದೀರಾ ಬ್ರೋ? ಇವಾಗ ನೋಡ್ತಾ ಇದ್ದೀನಿ ಶಮಿತಾ ಬಿಟ್ಟು. ನಮ್ಮ ಜೊತೆ ಇರ್ತಾನೆ ಇಲ್ಲ. ಗೋಯಿಂಗ್ ಟೈಮ್. ಹಲೋ. ಬ್ಲಾಗಲ್ಲಿ ಒಂದು ಬ್ಲಾಗ್ ನಡೀತಿದೆ. ಕರ್ನಾಟಕ ನಂಬರ್ 1 ಬ್ಲಾಗರ್ಸ್ ಮೀಟಪ್. ಎಂತ ಮಾಡ್ತಾ ಇದೆಯಾ? ಕಿತ್ಕೊಂಬಿಟ್ಟೆ ಕೈಸಿ. ವಿಡಿಯೋ ಓಡ್ತಾನೆ ಇದೆ. ಆಫ್ ಮಾಡಿದೆ. ಎಷ್ಟು ಗ್ರೀನರಿ ಆಗಿದೆ ನೋಡು. ನಾನೇ ಮಾಡಿರೋದು. ಸೊ ಇಟ್ಸ್ ಗೋಯಿಂಗ್ ಟೈಮ್ ಗೈಸ್. ನಾವು ಹೌದು ಒಳ್ಳೆ ನೋಡ್ರಿ ಇಲ್ಲಿ ಹಿಂಗೆ ಕುಣಿತಾ ಇದೆ. ಈ ಕಡೆದಂತ ಒಳ್ಳೆ ಇಬ್ರು ಹೋಗಿ ಹೇಳ್ತೀನಿ. ಇಬ್ರು ಹೋಗಿ ನೋಡೋದು. ಅಲ್ಲೊಂದು ಫೋನ್ ಬೇರೆ ಇರ್ತೀನಿ. So guys, we are going home. ಇವನ್ ಯಾರೋ ಬೆಂಕಿ ಬ್ಲಾಗರ್. ಓಕೆ ಫೈನಲಿ ಇದಾಕಿದ್ರೆ ಹಾಕ್ಸು. ಕಾಸು ಕೊಟ್ಬಿಟ್ಟ. ಪ್ಲೀಸ್ ಗೈಸ್, ಈ ಬ್ಲಾಗರ್ ಇವನು ಸ್ವಲ್ಪ ಲೋ ಬಜೆಟ್ ಬ್ಲಾಗರ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಾನು ನಕ್ಕಿರೋದಷ್ಟು ಕೆಟ್ಟದಾಗ ಬಂದೆ. ಓಕೆ ಗೈಸ್, ಈಗ ಮಳೆ ಬಂತು ನಿಂತು ಹೋಗಿದೆ. ಮಳೆಯಲ್ಲಿ ಹೆಂಗಸು ಇಲ್ಲ ಜೊತೆ. ಮಳೆ ಬಿದ್ದಾಗ ನಮ್ಮ ರಾಮಯ್ಯ ಹೀಗಿರುತ್ತೆ ಗೈಸ್. ಬ್ಯೂಟಿಫುಲಿ. ಲುಕ್ ಅಟ್ ಲೆಟ್ಸ್ ಗೋ ಗೈಸ್. ಎವ್ರಿಥಿಂಗ್ ಬ್ಲಾಗ್ ಬ್ಯಾಗ್ ಎತ್ಕೊಳ್ಬೇಕು. ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಖುಷಿ ಬುಕ್ಕ ಹುಡುಗಿ ಬ್ಯಾಗಲ್ಲಿ ಇದೆ. ಎಲ್ಲೋದ್ರು ಅವರು? ಕೆರ್ಕೋ ಶಿವಾಜಿನಗರ. ಫೋನ್ ಮಾಡಿ ಬೇಕೇ ಬೇಕು. ನಾವು ನಂಬರ್ ಸೇವೆ ಮಾಡಿ ಗೈಸ್. ಯಾರಾದ್ರೂ ಫೋನ್ ಮಾಡಿ ಸೀರಿಯಸ್ ಆಗಿ ಸತ್ತೋಗ್ತಾಳೆ ಹುಡುಗಿ ಅಂದ್ರೆ. ಹೌದು 11 ಫೋನ್ ಮಾಡಿ ಬಸ್ ಹತ್ತಿರ ಪಾಪ. ಫೋನ್ ಮಾಡಿ ಯಾರಾದ್ರೂ. ರಮ್ಯಾ ಕುಳ್ಳಿ ಕೊಟ್ಟ ಉದ್ದಕ್ಕಿರೋ ರೆಡ್ ಬ್ಯಾಗ್ ಯಾರ್ದು? ಇಲ್ಲಿ ಮಂಥನ್ ಇದ್ದಾನೆ, ಅಲ್ಲಿ ಮಂಥನ್ 2 ಇದೆ ನೋಡಿ. ಇಲ್ಲಿ ಮಂಥನ್ ಶೂ. ಹೇ, ಅದ್ ನನ್ಕಿಂತ ಜಾಸ್ತಿ ನಿಮ್ ತರ ಕಾಣುತ್ತೆ. ಮಂಥನ್ ಇಲ್ಲ ಅಂದು ಮಂಥನ್ 2 ಅಲ್ಲಿ ಏನಿಲ್ಲ. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಾಯ್ ಹೇಳು. ಇದನ್ನೆಲ್ಲ ಹಾಕ್ಬಿಟ್ಟು ನೋಡಿದ್ರೆ ಸ್ವಲ್ಪ ಬಾಯ್ ಹೇಳು.